ಸಕ್ಕರೆ ಕಾರ್ಖಾನೆಗಾಗಿ ಅರಣ್ಯ ಇಲಾಖೆಯ ಭೂ ಕಬಳಿಕೆ ಆರೋಪ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅರಣ್ಯ ಇಲಾಖೆಯ ಭೂಮಿ ಆಗಲಿ ಕಂದಾಯ ಇಲಾಖೆಯ ಭೂಮಿಯಾಗಲಿ ಒಂದಿಂಚು ಸಹ ತೆಗೆದುಕೊಂಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅವರು ಹೊಸ ಪ್ರವಾಸ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಕಾರ್ಖಾನೆ ಯಾವುದೇ ಕಟ್ಟಡ ಇನ್ನೂ ಆರಂಭವಾಗಿಲ್ಲ, ಹೀಗಾಗಿ ಒತ್ತುವರಿ ಪ್ರಶ್ನೆ ಬರಲ್ಲ, ಸಿಂಗಲ್ ಇಂಚು ಕೂಡ ನಾನು ಭೂ ಕಬಳಿಕೆ ಮಾಡಲ್ಲ. ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಭೂಮಿ ಕಾಪಾಡುವುದು ನನ್ನ ಕರ್ತವ್ಯ ಆಗಿದೆ. ಅದು ದುರುಪಯೋಗ ಆಗದಂತೆ ನಡೆದುಕೊಳ್ಳುವುದೇ ನನ್ನ ಜವಾಬ್ದಾರಿ ಇದೆ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. ನಾವೀಗ 60 ಎಕರೆ ರಿಜಿಸ್ಟ್ರೇಷನ್ ಮಾಡಿವಿ, 20 ಎಕರೆ ಅಗ್ರಿಮೆಂಟ್ ಇದೆ. ನಮಗೆ 60 ಎಕರೆನ ಸಾಕು, 40 ಎಕರೆನ ಸಾಕು. ಯಾವ ಕಾರಣಕ್ಕೂ ಯಾವುದೇ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ನಾವು ಫ್ಯಾಕ್ಟ್ರಿ ಕಟ್ಟೋದಿಲ್ಲ. ವಿನಾಕಾರಣ ಆರೋಪಗಳು ನಡೀತಾ ಇದ್ದಾವೆ. ತಹಶೀಲ್ದಾರೇ ಹೇಳಿದಾರಲ್ಲ, ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಯಾವುದೇ ಭೂ ಕಬಳಿಕೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಅವ್ರು ಹೋಗಿಲ್ಲ ಅಂತಕ್ಕಂಥದ್ದು ಅವ್ರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರು ಬಂದು ಸರ್ವೆ ಮಾಡಿ ಎಲ್ಲ ನೋಡಿ ಹೇಳಿದ್ದಾರೆ, ಇವ್ರು ಯಾವ್ದು ಮಾಡಿಲ್ಲ. ನಾವು ಅಲ್ಲೊಂದು ತೆಗ್ ಮುಚ್ಚಿದ್ವಿ, ಅದು ರೆವಿನ್ಯೂ ಲ್ಯಾಂಡ್ ಅದ್ದು ಟೆಂಪಲ್ ಇತ್ತು, ಜನ ಅಲ್ಲಿ ಹೋಗುದು ಬರೋದು ಬೀಳ್ತಾರೆ, ದನಕರುಗಳು ಬೀಳ್ತಾರೆ, ಸರ್ ತುಂಬಿಕೊಡ್ರಿ ಅಂತ ಹೇಳಿದ್ರು. ನನಗೆ ಬರವಣಿಗೆ ಮೇಲೆ ಕೊಟ್ಟಾರಲ್ಲಿ ರೈತರು, ಆ ಊರನ್ನವ್ರು. ಮತ್ತೆ ಅಲ್ಲಿ ನಾವು ಯಾವ ಕಾರಣಕ್ಕೂ ನಮ್ಮ ಫ್ಯಾಕ್ಟ್ರಿ ಯಾವುದೇ ಸಾಮಾನು, ಒಂದು ಸಾಮಾನು ಅಲ್ಲಿ ಇಡೋದಿಲ್ಲ, ಅಲ್ಲಿ ನಾವು ಫ್ಯಾಕ್ಟ್ರಿನೂ ಮಾಡೋದಿಲ್ಲ, ನಮ್ಗದು ಸಂಬಂಧ ಇಲ್ಲ. ಯತ್ನಾಳ್ ಅವ್ರ ಬಗ್ಗೆ ಆಗ್ಲೇ ನಿಮ್ ಮುಂದೆ ಈಗ ಹೇಳಿದ್ದೀನಿ, ಅದನ್ನು ನೀವು ಟಿವಿಯಲ್ಲಿ ಇದ್ರಲ್ಲಿ ಹಾಕೊಂಡಿದ್ದೀರಿ. ಅದಕ್ಕಿನ್ನೊಮ್ಮೆ ನಾನು ಅವರಷ್ಟು ಕೆಳಗಿಳಿದು ಮಾತಾಡೋಕ್ ನನಗೆ ಆಗುದಿಲ್ಲ. ಅವನ ಗೊತ್ತಿಲ್ಲ, ಬೊಗಳದಂತೂ ಬಿಡೋದಿಲ್ಲ, ಬೊಗಳ್ತಾರೆ. ಯಾವ ನಾಯಿ ಅನ್ನೋದು ಅವ್ರು ಹೇಳ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಗಿರುವುದನ್ನು ಖಂಡಿಸಿ ಹಾಗೂ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದಲ್ಲಿ ಮುಸ್ಲಿಂ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಅಲ್ಪಸಂಖ್ಯಾತರ ಸೌಹಾರ್ದ ಸಂಘಟನೆಗಳ ಒಕ್ಕೂಟದಿಂದ ಮುಧೋಳ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಬಾಗಲಕೋಟೆಯ ನವನಗರದಲ್ಲಿರುವಂಥ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವಂಥ ಶಿಕ್ಷಕರ ದಿನೋತ್ಸವದ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಿಂದುಳಿದ ಬಡವರ ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡಿ ರಾಜ್ಯದ ಗಮನ ಸೆಳೆದಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾಗಿರುವಂಥ ಜೆ.ಟಿ. ಪಾಟೀಲ್ ಹಾಗೂ ಎಚ್.ವೈ. ಮೇಟಿ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಸಾಧನೆ ಮಾಡಿದ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತಮ್ಮ ತಗಲಲು ಶಿಲ್ಪಿಗಳು ಮುಂದಿನ ಈ ದೇಶಕ್ಕೆ ನಾಡಿಗೆ ಬೇಕಾದಂಥ ಶಕ್ತಿ ಹೇಗಿರಬೇಕು,
ದೇಶಕ್ಕೆ ಏನು ಬೇಕು ಅಂತಕ್ಕಂಥ ಸಶಕ್ತ ಮನುಷ್ಯರನ್ನ, ಯುವಕರನ್ನ, ಯುವತಿಯರನ್ನ ತಯಾರು ಮಾಡಿಕೊಡ್ತಕ್ಕಂಥ ಮಂದಿರ ಅದು. ಆವಾಗಿನ ಹಾಸ್ಟೆಲ್ಗಳ ಪರಿಸ್ಥಿತಿ ಹೇಗಿದ್ದವು ನನಗೆ ಗೊತ್ತಿಲ್ಲ. ಸರ್ಕಾರಗಳು ಸಾಕಷ್ಟು ಅನುದಾನ, ವ್ಯವಸ್ಥಿತವಾದ ಊಟ, ವ್ಯವಸ್ಥಿತವಾದ ಕೊಠಡಿಗಳನ್ನು ಕೊಡ್ತಾ ಇದ್ದಾರೆ.